ನಮಸ್ಕಾರ, ಸ್ವಾಗತ, ಸುಸ್ವಾಗತ. ಗುಡ್ ಹ್ಯಾಪಿ ಅಂಡ್ ವಂಡರ್ಫುಲ್ ಮಾರ್ನಿಂಗ್. ಈ ದಿನ ನಾನು ನಿಮ್ಮೊಂದಿಗೆ 2 ವಿಷಯನ ಹಂಚಿಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದೇನಪ್ಪ ಅಂದರೆ, ನಮ್ಮ ಕರ್ನಾಟಕದ ಕೆಲವು ಭಾಗದ ಗ್ರಾಮೀಣ ಪ್ರದೇಶದಲ್ಲಿ ಹಾಗೂ ತಮಿಳುನಾಡಿನ ಕೆಲವು ಭಾಗದ ಗ್ರಾಮೀಣ ಪ್ರದೇಶ ಹಾಗೂ ತೆಲಂಗಾಣದ ಕೆಲವು ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಸಹ ಒಂದು ವಾಡಿಕೆ ಇದೆ. ಅಲ್ಲಿ ಮಗು ಹುಟ್ಟಿದಾಗ ತೊಟ್ಲು ಕಟ್ತಾರಲ್ಲ, ಅದನ್ನು ಸಾಮಾನ್ಯವಾಗಿ ಸೀರೆಯಲ್ಲಿ ಕಟ್ತಾರೆ. ಅದು ಯಾವ ಸೀರೆ ಅಂದರೆ, ಈ ತಾಯಿ ಮಗು ಯಾರು ಎತ್ತಿರ್ತಾರೋ ಅವರು ಮದುವೆ ಸಮಯದಲ್ಲಿ, ಧಾರೆ ಸಮಯದಲ್ಲಿ ಒಂದು ಸೀರೆ ಕಟ್ಟಿರ್ತಾರೆ. ಅದು ಸಾಮಾನ್ಯವಾಗಿ ರೇಷ್ಮೆ ಸೀರೆ ಅಲ್ಲ, ಕಾಟನ್ ಸೀರೆ. ಆ ಸೀರೆನ ಬಳಸಿ ತೊಟ್ಲು ಕಟ್ತಾರೆ. ಇದು ಯಾಕಪ್ಪ ಅಂದರೆ, ಈ ಮದುವೆ ಸಮಯದಲ್ಲಿ ಈ ತವ್ರ ಮನೆಗೆ ಹೆರಿಗೆಗೆ ಹೋದಾಗ ತವ್ರ ಮನೆಯಲ್ಲಿ ಈ ಸೀರೆಯಲ್ಲೇ ತೊಟ್ಲು ಕಟ್ತಾರೆ. ಆ ತೊಟ್ಟಿನಲ್ಲಿ ಮಗುನ ಮಲಗಿಸ್ತಾರೆ. ಏನಪ್ಪ ಅಂದರೆ, ಅವ್ರಿಗೆಲ್ಲ ಒಂದು ನಂಬಿಕೆ ಅಂದರೆ, ಮಗು ಆ ತೊಟ್ಲಲ್ಲಿ ಪ್ರಶಾಂತವಾಗಿ ನಿದ್ದೆ ಮಾಡುತ್ತೆ. ಯಾಕೆ ಅಂದರೆ, ಆ ಧಾರೆ ಸೀರೆಯಲ್ಲಿ ತನ್ನ ತಾಯಿಯ ವಾಸನೆನ ಅದು ಗ್ರಹಿಸುತ್ತಂತೆ. ಅದರಿಂದ ಅದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ನಿದ್ದೆ ಮಾಡುತ್ತೆ ಅಂತ. ಇದ್ರ ಬಗ್ಗೆ ನಾನೆಲ್ಲೋ ಓದಿದ ನೆನಪು, ಇವನ್ ರಿಸರ್ಚ್ ಕೂಡ ಮಾಡ್ತಾ ಇದ್ದಾರೆ ಅಂತ. ಬಟ್ ನನಗದ್ರ ಬಗ್ಗೆ ಮಾಹಿತಿ ಇಲ್ಲ. ಓಕೆ, ಈಗ ಇನ್ನೊಂದು, ಈ ಬುದ್ಧಿಸಮಲ್ಲಿ ತ್ರಿರತ್ನ ಅಂತಾರೆ. ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧಮ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತ. ನಾನು ಈ 3ನೇದು ಸಂಘಂ ಶರಣಂ ಗಚ್ಚಾಮಿ ಇದ್ರ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂದರೆ, ನಾವು ಒಳ್ಳೆಯವ್ರ ಸಹವಾಸ ಮಾಡಬೇಕು. ಒಳ್ಳೆಯವ್ರ ಸಹವಾಸದಿಂದ ನಾವು ತುಂಬ ಒಳ್ಳೆಯ ವಿಷಯಗಳನ್ನ ತಿಳ್ಕೋಬೋದು. ಸತ್ಸಂಗದಿಂದ ನಮ್ಮ ಉದ್ದೇಶ ಈಡೇರುತ್ತೆ. ನಮ್ಮ ಮುಂದಿನ ಗುರಿ ಸುಲಲಿತವಾಗಿ ನಾವು ಅದನ್ನು ಪಡೀಬೋದು ಅಂತ ಹೇಳ್ತಾರೆ. ಸೊ ಅದಕ್ಕೆ ಈವನ್ ನಮ್ಮ ಹಿರಿಯರು ಕೂಡ ಸಹವಾಸ ದೋಷ ಒಳ್ಳೆಯದಿರಬೇಕಪ್ಪ, ಒಳ್ಳೆಯವ್ರ ಸಹವಾಸ ಮಾಡು ಅಂತ ಹೇಳ್ತಿರ್ತಾರೆ. ಅದು ನಮ್ಮಲ್ಲಿ ಸಾಮಾನ್ಯ ಮಿಡ್ಲ್ ಕ್ಲಾಸ್ ಇದರಲ್ಲಿ ಇದೊಂದು ವಾಡಿಕೆ. ಅದೇ ರೀತಿ ನಮ್ಮಲ್ಲೊಂದು ಗಾದೆ ಸಹ ಇದೆ, ಸಗಣಿ ಜೊತೆ ಸರ್ಸಾಡೋ ಬದಲು ಗಂಧದ ಜೊತೆ ಗುದ್ದಾಡೋದೇ ಮೇಲು ಅಂತ. ಗಂಧದ ಜೊತೆ ಗುದ್ದಾಡೋದು ಅಂದರೆ ಒಳ್ಳೆಯವ್ರ ಸಹವಾಸ ಮಾಡೋದು, ಅವ್ರ ಹತ್ರ ಡಿಬೇಟ್ ಮಾಡೋದು, ಆರ್ಗ್ಯುಮೆಂಟು ಇವೆಲ್ಲ ಮಾಡಿದ್ರೆ ನಾವು ಒಳ್ಳೆ ವಿಷಯ ತಿಳ್ಕೊತೀವಿ ಅಂತ. ಹೌದಾ? ಇದಕ್ಕೆ ಮುಂದುವರೆದಂತೆ ಮಹಾಭಾರತದಲ್ಲಿ ಕೃಷ್ಣನಿಗೂ ಅರ್ಜುನನಿಗೂ ಕರ್ಣನಿಗೂ ಯುದ್ಧ. ಈ ಯುದ್ಧದಲ್ಲಿ ಅರ್ಜುನನಿಗೆ ಕೃಷ್ಣ ಪರಮಾತ್ಮ ಸಾರಥಿಯಾಗಿರ್ತಾನೆ. ಅದೇ ರೀತಿ ಕರ್ಣನಿಗೆ ಶಲ್ಯ ಮಹಾರಾಜ ಸಾರಥಿಯಾಗಿರ್ತಾನೆ. ಈ ಯುದ್ಧ ನಡೀತಾ ಇರುತ್ತೆ ಭೀಕರವಾಗಿ. ಕೃಷ್ಣ ಪರಮಾತ್ಮ ಏನು ಮಾಡ್ತಾನೆ ಅಂದರೆ, ತನ್ನ ಎಡಗಾಲನ್ನು ಸ್ವಲ್ಪ ಪ್ರೆಸ್ ಮಾಡ್ತಾನೆ ರಥನ್ನು. ಆವಾಗ ಎಡಗಡೆ ಭೂಮಿ ಸ್ವಲ್ಪ ಕೆಳಗಡೆ ಹೋಗುತ್ತೆ. ಎದುರುಗಡೆ ಕರ್ಣ ಯುದ್ಧ ಮಾಡ್ತಾ ಇರ್ತಾನಲ್ಲ, ಅವನು ಬಲಗಡೆ ರಥದ ಚಕ್ರ ಸ್ವಲ್ಪ ಕೆಳಗೆ ಬಂದು ಕೂತ್ಕೊಂಡ್ಬಿಡುತ್ತೆ. ಆವಾಗ ಕರ್ಣ ತನ್ನ ಸಾರಥಿಗೆ ಹೇಳ್ತಾನೆ, ನೋಡಪ್ಪ, ರಥದ ಚಕ್ರ ಊತೋಗಿದೆ, ದಯವಿಟ್ಟು ಹೋಗಿ ಅದನ್ನ ಮೇಲೆತ್ತು ಅಂತ. ಆವಾಗ ಒಂದು ಸಾರಥಿ ಏನು ಹೇಳ್ತಾನೆ ಅಂದರೆ, ನೋಡಪ್ಪ, ನನ್ನ ಡ್ಯೂಟಿ ಏನಿದ್ರು ರಥ ಓಡಿಸೋದು.
ಬೇರೆ ನೀನೇನೇ ಹೇಳಿದ್ರು ನಾನು ಆಜ್ಞೆನ ಪಾಲಿಸಲ್ಲ. ನನ್ನ ಡ್ಯೂಟಿ ಓನ್ಲಿ ರಥ ಓಡಿಸೋದು. ಸರಿ, ಕರ್ಣ ನೋಡ್ತಾನೆ. ಆಯಿತು, ಅವನೇ ಕೆಳಗಡೆ ಇಳಿತಾನೆ. ಅವನ ಬಿಲ್ಲು ಬಾಣ ಶಸ್ತ್ರನೇ ಕೆಳಗಡೆ ಇಡ್ತಾನೆ. ಇವನಿಗೆ ಗೊತ್ತು, ಶಸ್ತ್ರ ಕೆಳಗಡೆ ಇಟ್ಟಾರ ಎದುರುಗಡೆ ಇರುವರು ಯುದ್ಧನ ಸ್ಟಾಪ್ ಮಾಡ್ತಾರೆ ಫಾರ್ ಟೈಮ್ ಬೀಯಿಂಗ್. ಈಗ ಇವನು ಅವ್ರ ಕಡೆ ನೋಡಿ ಕೈಗೆ ಅಂದ್ಬಿಟ್ಟು ರಥದ ಛತ್ರ ಎತ್ತಾನೆ. ಆ ಸಮಯದಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾನೆ, ಅರ್ಜುನ, ಇದೇ ಸುಸಮಯ, ಇದು ಬಿಟ್ಟರೆ ನಿಮಗೆ ಬೇರೆ ಚಾನ್ಸ್ ಸಿಗಲ್ಲ, ಬಿಡು ಬಾಣ ಅಂತಾನೆ. ಅರ್ಜುನ ಒಂದು ನಿಮಿಷ ದಿಗ್ಭ್ರಾಂತನಾಗ್ತಾನೆ. ಏನಪ್ಪ ಇದು ದೇವ್ರೆ, ನೀನು ಹೇಳ್ತಿದೀಯ ಈ ಮಾತು? ಅವನು ಶಸ್ತ್ರ ಕೆಳಗಡೆ ಇಟ್ಟು ಇದು ಮಾಡುವಾಗ ನಾನು ಬಾಣ ಬಿಡೋದು ಸರಿಯೇ, ಯುದ್ಧ ಮಾಡೋದು ಸರಿಯೇ? ಇದು ನೀತಿ ಅಲ್ವಲ್ಲ ಅಂತಾನೆ. ಅವರ ಕೃಷ್ಣನ ಕೊಂಡು ಏನು ಹೇಳ್ತಾನೆ ಅಂದರೆ, ಅರ್ಜುನ, ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಅಂಡ್ ವಾರ್. ಇದೇ ಆಪರ್ಚುನಿಟಿ, ಬಿಡು ಬಾಣ ಅಂತಾನೆ. ಆಗ ಅರ್ಜುನ ಒಲ್ಲದ ಮನಸ್ಸಿಂದ ಬಾಣ ಬಿಡ್ತಾನೆ. ಆ ಬಾಣ ಹೋಗಿ ಕರ್ಣನ ಎದೆಗೆ ಚುಚ್ಚಿಕೊಳ್ಳುತ್ತೆ. ಕರ್ಣ ತಲೆ ಎತ್ತಿ ಕೃಷ್ಣನನ್ನು ಅರ್ಜುನನ ನೋಡ್ತಾನೆ. ಏನರ ನೋಟ ಯಾವ ರೀತಿ ಇರುತ್ತೆ ಅಂದರೆ, ಏನಪ್ಪ ನಿಮಗೆ ಯುದ್ಧ ಧರ್ಮ ಗೊತ್ತಿಲ್ವಾ? ಕೃಷ್ಣ, ನೀನು ಇಟ್ಕೊಂಡು ಈ ಯುದ್ಧ ಧರ್ಮ ಪಾಲಿಸಲಿಲ್ವಲ್ಲ ಅನ್ನೋ ನೋಟ ಅದು. ಸರಿ, ಇವನು ಎದೆಗೆ ಬಾಣ ಚುಚ್ಚಿಕೊಳ್ಳುತ್ತೆ, ಆದರೆ ಇವನು ಸಾಯಲ್ಲ. ಏನಪ್ಪ ಇದು? ಆಗ ಕೃಷ್ಣ ಯೋಚನೆ ಮಾಡ್ತಾನೆ, ಇವನು ಸಾಯಲ್ಲ. ಯಾಕೆಂದರೆ ಕರ್ಣ ದಾನಶೂರ ಕರ್ಣ, ಇವನು ಸಿಕ್ಕಾಪಟ್ಟೆ ದಾನ ಎಲ್ಲ ಮಾಡಿ ತುಂಬ ಪುಣ್ಯ ಸಂಪಾದನೆ ಮಾಡಿದ್ದಾನೆ. ಸೊ ಆ ಪುಣ್ಯ ಇವನ್ನ ಬಿಟ್ಟು ತನಕ ಇವನು ಸಾಯಲ್ಲ ಅಂತ. ಆವಾಗ ಕೃಷ್ಣ ಏನು ಮಾಡ್ತಾನೆ, ಒಂದು ಬ್ರಾಹ್ಮಣ ಒಟ್ಟು ವೇಷದಲ್ಲಿ ಕರ್ಣನ ಹತ್ರ ಬರ್ತಾನೆ. ಬಂದ್ಬಿಟ್ಟು ಏನಾದರೂ ಭಿಕ್ಷೆ ಕೊಡಪ್ಪ ಅಂತ ಕೇಳ್ತಾನೆ. ಕರ್ಣ ತಲೆ ಎತ್ತಿ ನೋಡ್ತಾನೆ. ಏನಪ್ಪ, ನಾನು ಈ ಯುದ್ಧ ಭೂಮಿಯಲ್ಲಿ ಅರ್ಜುನನ ಜೊತೆ ನಾನು ಯುದ್ಧ ಮಾಡ್ತಾ ಇದ್ದೀನಿ. ಈ ಸಮಯದಲ್ಲಿ ನೀನು ನನ್ನ ಬಂದು ಕೇಳಿದೆ, ಆಯಿತು, ಏನು ಬೇಕು ಕೇಳು, ನಾನು ಕೊಡ್ತೀನಿ ಅಂತಾನೆ. ಆಗ ಆ ಬ್ರಾಹ್ಮಣ ಒಟ್ಟು ಹೇಳ್ತಾನೆ, ಯುದ್ಧ ಭೂಮಿಯಲ್ಲಿ ನಿನ್ನ ಬೇರೆ ಕೇಳೋಕ್ಕಾಗಲ್ಲ, ಆದರೆ ನೀನು ತುಂಬ ಪುಣ್ಯ ಸಂಪಾದನೆ ಮಾಡಿದ್ದೀಯ, ದಾನ ಇವೆಲ್ಲ ಮಾಡಿ ಆ ಪುಣ್ಯನ ನನಗೆ ಕೊಟ್ಬಿಡು ಅಂತಾನೆ. ಕರ್ಣ ನೋಡ್ತಾನೆ, ಅವನಿಗೆ ಅರ್ಥವಾಗುತ್ತೆ, ಈ ಬ್ರಾಹ್ಮಣ ಭಟ್ರ ವೇಷದಲ್ಲಿ ಬಂದಿರೋದು ಕೃಷ್ಣ. ಸೊ ವರ ಕೊಡೋನು, ದಾನ ಕೊಡೋನು, ನಮ್ಮ ಇಷ್ಟಾರ್ಥೆಲ್ಲ ನೆರವೇರಿಸೋನೇ ನನ್ನ ಹತ್ರ ಬಂದು ದಾನ ಕೇಳಿದಾಗ ನಾನು ಕೊಡದೇ ಇರೋಕ್ಕಾಗತ್ತಾ ಅಂಥೇಳಿ ಆಯ್ತಪ್ಪ ಅಂದ್ಬಿಟ್ಟು ಪುಣ್ಯನ ಅವನಿಗೆ ದಾನ ಕೊಡಬೇಕು. ಆ ದಾನ ಸಮಯದಲ್ಲಿ ಲಿಕ್ವಿಡ್ ಅಂದರೆ ನೀರು ಏನಾದರೂ ಇರಬೇಕು. ಯುದ್ಧ ಭೂಮಿಯಲ್ಲಿ ಎಲ್ಲಿರುತ್ತೆ? ಆವಾಗ ಅರ್ಜುನ ಏನು ಮಾಡ್ತಾನೆ ಅಂದರೆ, ತನ್ನ ಬಾಣ ಅವನು ಚುಚ್ಚಿರುತ್ತಲ್ಲ, ಆ ಬಾಣನ ತೆಗೆದು ಬರ್ತಾನೆ. ಆಗ ಜುಳು ಅಂತ ರಕ್ತ ಬರುತ್ತಲ್ಲ, ರಕ್ತನ ಹಿಡ್ಕೊಂಡು ಕೃಷ್ಣನಿಗೆ ದಾನ ಕೊಡ್ತಾನೆ, ಅವನ ಪುಣ್ಯ ಎಲ್ಲ. ಆವಾಗ ಒಂದು ಸೋಜಿಗದ ವಿಷಯ ನಡೆಯುತ್ತೆ. ಕೃಷ್ಣ ಅವನ ನಿಜ ರೂಪ ತಾಳ್ಬಿಟ್ಟು, ಆಯ್ತಪ್ಪ ಕರ್ಣ, ನಾನು ನಿನಗೊಂದು ವರ ಕೊಡ್ತೀನಿ, ಏನು ಬೇಕಾದರೂ ಕೇಳೋಕು ಅಂತ. ಆಗ ಕರ್ಣ ಹೇಳ್ತಾನೆ,
ಇಲ್ಲ ನನಗೆ ಆಲ್ರೆಡಿ ಒಂದು ವರ ಕೊಟ್ಬಿಟ್ಟಿದ್ದೀಯಾ, ದೇವರೇ ನನ್ನ ಹತ್ರ ಬಂದು ದಾನ ಕೇಳೋಂಗ್ ನೋಡಿದೆಯಲ್ಲ, ಆ ವರ ಸಾಕು, ನನಗೆ ಇನ್ನೇನು ಬೇಡ ಅಂತ ಅವನು ಸತ್ತೋಗ್ಬಿಡ್ತಾನೆ. ಅವಾಗ ಕೃಷ್ಣನಿಗೆ ಆಶ್ಚರ್ಯ ಆಗುತ್ತೆ, ಇದೇನಪ್ಪ ಇದು, ನಾನು ಯಾರಿಗೂ ಹಾಗೆ ವರ ಕೊಡೋನಲ್ಲ, ನನಗೆ ಅರಿವಿಲ್ಲದಂತೆ ನನ್ನ ಬಾಯಲ್ಲಿ ಈ ಮಾತು ಹೇಗೆ ಬಂತು ಅಂತ. ಆಮೇಲೆ ಅವನಿಗೆ ಅರ್ಥ ಆಗುತ್ತೆ, ಈ ಕರ್ಣ, ದಾನಶೂರ ಕರ್ಣ, ಅವನ ರಕ್ತ ಕೃಷ್ಣನ ಕೈ ತಾಗದಾಗ ಅವನಿಗೆ ಅರಿವಿಲ್ಲದಂತೆ ನಾನು ಏನಾದರೂ ಕೊಡಬೇಕು ಅಂತ ಬಂತು ಅಂತ. ಓಕೆ ನೋಡಿ, ಇದೇ ನಾನು ಹೇಳಿದ್ದು, ಸತ್ಸಂಗ, ಒಳ್ಳೆಯವ್ರ ಸಂಘ ಇದ್ದಾಗ ಎಂಥ ಒಳ್ಳೆ ಗುಣ ಬರುತ್ತೆ ಅಂತ. ಇಷ್ಟು ಹೇಳಿ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗಲು ಇಷ್ಟಪಡ್ತೀನಿ. ನಮಸ್ಕಾರ.